ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ದೇಶದಲ್ಲಿ ಚಿತ್ರ ವಿಚಿತ್ರದ ರಾಜಕಾರಣವನ್ನು ನೀವೇನಾದರೂ ನೋಡಬೇಕು ಅಂತಂದರೆ ತಮಿಳುನಾಡಿಗೆ ಹೋಗಬೇಕು. ತಮಿಳುನಾಡಿನಲ್ಲಿ ಆದಂತಹ ರಾಜಕೀಯ ಕೆಸರೆರ ಚಾಟಗಳು ಬೇರೆಲ್ಲೂ ಕೂಡ ಆಗಲ್ಲ. ಬೇರೆ ರಾಜ್ಯದಲ್ಲಿ ನಿಂತ್ಕೊಂಡು ನೀವು ನೋಡ್ತಾ ಇದ್ರೆ ಅದೇನದು ಸಿಲ್ಲಿ ಮ್ಯಾಟ್ರು, ಇದಕ್ಕೋಸ್ಕರವಾಗಿ ಇಷ್ಟೆಲ್ಲ ಕಿತ್ತಾಡ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ. ಆದರೆ ತಮಿಳುನಾಡಿನಲ್ಲಿ ಅದು ದೊಡ್ಡ ರಾಜಕೀಯ ವಿಚಾರ ಆಗಿರುತ್ತೆ. ಬೇರೆ ರಾಜ್ಯಕ್ಕೆ ಒಂದು ಸಿಲ್ಲಿ ಮ್ಯಾಟರ್ ಅಂತ ಅನಿಸಿದ ವಿಚಾರವೇ ತಮಿಳುನಾಡಿನಲ್ಲಿ ರಾಜಕೀಯ ಪಲ್ಲಟಕ್ಕೆ ಕಾರಣವಾಗುತ್ತೆ. ಒಂದು ಸರ್ಕಾರವೇ ಬಿದ್ದು ಹೋಗಬಹುದು. ಆ ಮಟ್ಟಿನ ರಾಜಕಾರಣ ತಮಿಳುನಾಡಿನಲ್ಲಿ ಆಗುತ್ತೆ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಸದ್ಯ ರುಪಿ ಸಿಂಬಲ್ನ ವಿಚಾರವಾಗಿ ತಮಿಳುನಾಡಿನಲ್ಲಿ ರಾಜಕಾರಣ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿಂದಿ ಹೇರಿಕೆಯ ವಿಚಾರವಾಗಿ ಮತ್ತೆ ತಮಿಳುನಾಡು DMK ಸರ್ಕಾರ ಕೇಂದ್ರದ ವಿರುದ್ಧ ಕಿಡಿಕಾರೋದಕ್ಕೆ ಶುರು ಮಾಡಿದೆ. ತ್ರಿಭಾಷಾ ಸೂತ್ರವನ್ನು ನಾವು ಒಪ್ಕೊಳ್ಳೋದಿಲ್ಲ, ನಾವು ಅದನ್ನು ತಿರಸ್ಕಾರ ಮಾಡ್ತೀವಿ, ಇದು ತಮಿಳು ಅಸ್ಮಿತೆಯ ವಿರುದ್ಧವಾಗಿದೆ, ಹೀಗೆ ಪುಂಖಾನುಪುಂಖವಾಗಿ ಅವರು ಮಾತನಾಡೋದಕ್ಕೆ ಶುರು ಮಾಡಿದರೆ ಅದೇ ವಿಚಾರವನ್ನು ರಾಜಕೀಯಗೊಳಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆಯ ವಿರುದ್ಧವಾಗಿಯೂ ಕೂಡ ತಮಿಳುನಾಡು ಸರ್ಕಾರ ತಿರುಗಿ ಬಿದ್ದಿದೆ. ಇದೆಲ್ಲ ಒಂದು ಕಡೆ ರಾಜಕಾರಣ ಆಗ್ತಾ ಇತ್ತು. ಆದರೆ ಈಗ ತಮಿಳುನಾಡಿನ DMK ಸರ್ಕಾರ ರುಪಿ ಸಿಂಬಲನ್ನು ತೆಗೆದುಹಾಕಿಬಿಟ್ಟಿದೆ. ನಾವು ಕೇಂದ್ರದ ರುಪಿ ಸಿಂಬಲನ್ನು ಬಳಸೋದಿಲ್ಲ, ನಾವು ಹೊಸದಾದಂಥ ತಮಿಳು ಸಿಂಬಲನ್ನೇ ಬಳಸ್ತೀವಿ ಅಂತೇಳಿ ತನ್ನ ಬಜೆಟ್ ಬುಕ್ನಲ್ಲೇ ರುಪಿ ಸಿಂಬಲನ್ನು ತೆಗೆದುಹಾಕಿ ತಮಿಳು ಸಿಂಬಲನ್ನು ಹಾಕಿದೆ. ಆದರೆ ಮಿತ್ರರೇ, ಇತಿಹಾಸ ಗೊತ್ತಿಲ್ಲದೆ ಮಾಡಿದಂತಹ ಎಡವಟ್ಟುಗಳು ಯಾವ ರೂಪದಲ್ಲಿ ತಮಗೆ ತಿರುಗುಬಾಣ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಈ ರುಪಿ ಸಿಂಬಲನ್ನು ತೆಗೆದಂಥ DMK ಸರ್ಕಾರ ಈಗ ಇಂಗು ತಿಂದ ಮಂಗನಂತಾಗಿದೆ. ಕೆಲವೊಮ್ಮೆ ನನಗೆ ಅಣ್ಣಾಮಲೈಯವರ ಬುದ್ಧಿವಂತಿಕೆ ಬಗ್ಗೆ ಬಹಳ ಮೆಚ್ಚುಗೆ ಆಗುತ್ತೆ. ಯಾಕೆಂದರೆ ಇಂತಹ ರಾಜಕಾರಣಿಗಳು ಈ ದೇಶದಲ್ಲಿ ಇರಬೇಕು ಅಂತ ಅನಿಸುತ್ತೆ. ಎಷ್ಟು ವ್ಯಾಲಿಡ್ ಆದಂತಹ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಅಂತಂದರೆ ಅದಕ್ಕೆ DMK ಬಳಿಯಲ್ಲಿ ಯಾವುದೇ ಉತ್ತರ ಇಲ್ಲ. ಈಗ BJPಯ ಬೇರೆ ಬೇರೆ ನಾಯಕರೇ ನಾನಾ ರೀತಿಯಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಈ ರುಪಿ ಸಿಂಬಲ್ ತೆಗೆದಿರುವಂತಹದ್ದು ಭಾರತದ ಅಖಂಡತೆಗೆ ಮಾರಕವಾದಂತಹ ವಿಚಾರ, ಹೀಗೆಲ್ಲ BJP ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಅಣ್ಣಾಮಲೈ ಅದು ಯಾವುದನ್ನೂ ಹೇಳಿಲ್ಲ. ಅವರೊಂದು ವ್ಯಾಲಿಡ್ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದಕ್ಕೆ DMK ಬಳಿಯಲ್ಲಿ ಯಾವುದೇ ಉತ್ತರ ಇಲ್ಲ. ಹಾಗಾದರೆ ಏನಿದು ವಿವಾದ? ಯಾಕೋಸ್ಕರವಾಗಿ DMK ಈ ರುಪಿ ಸಿಂಬಲನ್ನು ತೆಗೀತು? ಅದಕ್ಕೆ ಅವರು ಕೊಟ್ಟಂತಹ ಕಾರಣಗಳು ಎಷ್ಟು ಸಿಲ್ಲಿಯಾಗಿದ್ದಾವೆ. ರುಪಿ ಸಿಂಬಲನ್ನು ತೆಗೆಯುವ ಮೂಲಕ ಕರುಣಾನಿಧಿಯವರಿಗೆ, ಅಂದರೆ ತನ್ನ ಅಪ್ಪನಿಗೆ ಸ್ಟಾಲಿನ್ ಅವರು ಯಾವ ರೀತಿಯಾಗಿ ಅವಮಾನ ಮಾಡಿದ್ರು, ಇದೆಲ್ಲದರ ಬಗ್ಗೆ ಅಣ್ಣಾಮಲೈ ಇಟ್ಟಂತಹ ಪ್ರಶ್ನೆಗಳೇನು, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನೀವು ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ಫೋಟೋವನ್ನು ಒಮ್ಮೆ ನೋಡಿ. ಇದು 2024ರಲ್ಲಿ ಇದೇ MK ಸ್ಟಾಲಿನ್ ಅವರು ಮಂಡಿಸಿದಂತಹ ಬಜೆಟ್ ಬುಕ್ನ ಮುಖ್ಯ ಪುಟ. ಈ ಮುಖ್ಯ ಪುಟದಲ್ಲೇನಿದೆ? ರುಪಿ ಸಿಂಬಲ್ ಇದೆ. ಬಜೆಟ್ ಹೆಡ್ಲೈನ್ ಜೊತೆಗೆ ರುಪಿ ಸಿಂಬಲ್ ಅನ್ನು ಕೂಡ ಹಾಕಲಾಗಿದೆ. ಹಾಕಿದ್ದು ಇದೇ ತಮಿಳುನಾಡಿನ DMK ಸರ್ಕಾರ. ಇದೇ ಪುಸ್ತಕವನ್ನ MK ಸ್ಟಾಲಿನ್ ಓದಿದ್ದಾರೆ. ಹಾಗೆ ಈ ಫೋಟೋವನ್ನು ನೋಡಿ. ಇದು ಈ ವರ್ಷ MK ಸ್ಟಾಲಿನ್ ಮಂಡಿಸಿದಂತಹ ಬಜೆಟ್ನ ಮುಖ್ಯ ಪುಟ. ಇಲ್ಲಿ ರುಪಿ ಸಿಂಬಲ್ ಇಲ್ಲ. ರುಪಿ ಸಿಂಬಲ್ನ ಬದಲಾಗಿ ತಮಿಳಿನ ಒಂದು ಸಿಂಬಲ್ ಅನ್ನು ಹಾಕಲಾಗಿದೆ. ಇದಕ್ಕೆ ತಮಿಳುನಾಡು ಸರ್ಕಾರ ಏನು ಹೇಳ್ತಾ ಇದೆ ಅಂತಂದ್ರೆ, ಈ ರುಪಿ ಸಿಂಬಲ್ ಇದೆಯಲ್ಲ, ಇದು ದೇವನಾಗರಿಯ ಲಿಪಿ. ಈ ದೇವನಾಗರಿ ಲಿಪಿ ಬಂದ್ಬಿಟ್ಟು ತಮಿಳಿನ ವಿರುದ್ಧವಾದಂತಹ ಲಿಪಿ, ತಮಿಳಿಗರ ಅಸ್ಮಿತೆಗೆ ಇದು ಮಾರಕವಾಗಿದೆ, ಹೀಗಾಗಿ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ತಮಿಳುನಾಡಿನ MK ಸ್ಟಾಲಿನ್ ಸರ್ಕಾರ ಹೊಸದಾದಂತಹ ಒಂದು ವಾದವನ್ನು ಮುಂದಿಟ್ಟಿದೆ. ಇದು ಇವತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ರುಪಿ ಸಿಂಬಲ್ ಇದೆಯಲ್ಲ, ಇದು ಇಡೀ ಭಾರತ ಒಪ್ಪಿಕೊಂಡಂತಹ ಸಿಂಬಲ್, ಕೇಂದ್ರ ಸರ್ಕಾರ ಇದನ್ನು ಒಪ್ಪಿಕೊಂಡಂತಹ ಸಿಂಬಲ್. ಇದನ್ನ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ರಾಜ್ಯ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ. ಈ ರುಪಿ ಸಿಂಬಲ್ ಈಗ ನಮ್ಮ ನೋಟ್ಗಳಲ್ಲೂ ಇರುತ್ತೆ. ನಮ್ಮ ನೋಟ್ಗಳಲ್ಲಿ ಬೇರೆ ಬೇರೆ ಭಾಷೆ ಇರುತ್ತೆ, ಅದರಲ್ಲಿ ಹಿಂದಿ ಕೂಡ ಇದೆ. ಈಗ ನಾಳೆ ತಮಿಳುನಾಡು ಸರ್ಕಾರ ಆ ನೋಟನ್ನು ನಾವು ಬಳಸೋದಿಲ್ಲಪ್ಪ, ನಾವೇ ಹೊಸ ನೋಟನ್ನು ಪ್ರಿಂಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ ತಾನೆ. ಆದರೂ ಒಂದು ವಿವಾದವನ್ನು ಸೃಷ್ಟಿ ಮಾಡಬೇಕು ಅಂತ ಬಜೆಟ್ ಭಾಷಣದಲ್ಲಿ ಈ ರುಪಿ ಸಿಂಬಲ್ ಅನ್ನು ತೆಗೆದುಹಾಕಿದ್ದಾರೆ. ಯಾವಾಗ ಇದು ವಿವಾದದ ಸ್ವರೂಪವನ್ನು ಪಡೆದುಕೊಳ್ತೋ, ತಮಿಳುನಾಡಿನ BJPಯ ಅಧ್ಯಕ್ಷರಾದಂತಹ ಅಣ್ಣಾಮಲೈಯವರು ಗಂಭೀರವಾದಂತಹ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅವರು ಕೇಳದಂತಹ ಪ್ರಶ್ನೆಗೆ DMK ಬಳಿಯಲ್ಲಿ ಯಾವುದೇ ಉತ್ತರ ಇಲ್ಲ. ಅಣ್ಣಾಮಲೈ ಕೇಳದಂತಹ ಪ್ರಶ್ನೆ ಏನು ಕೇಳಿದ್ರೆ, ಈ ರುಪಿ ಸಿಂಬಲ್ ಇದೆಯಲ್ಲ, ಇದು ಈ ದೇಶದಲ್ಲಿ ಒಪ್ಪಿಗೆಯಾಗಿ ಇಡೀ ದೇಶಾದ್ಯಂತ ಜಾರಿಗೆ ಬಂದಿದ್ದು 2010ರಲ್ಲಿ. ಆಗ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು UPA ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ. ಅದೇ UPA ಸರ್ಕಾರದ ಭಾಗ ಆಗಿದ್ದು ಇದೇ DMK. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಈಗ ವಿಶ್ವದ ಅನೇಕ ಕರೆನ್ಸಿಗಳಿದಾವಲ್ಲ, ಅದು ಯೂರೋ ಇರಬಹುದು, ಡಾಲರ್ ಇರಬಹುದು, ರೂಬೆಲ್ ಇರಬಹುದು, ಯುವಾನ್ ಇರಬಹುದು, ಈ ಎಲ್ಲ ಕರೆನ್ಸಿಗಳು ಕೂಡ ತನ್ನದೇ ಆದಂತಹ ಒಂದು ಸಿಂಬಲ್ ಅನ್ನು ಹೊಂದಿದ್ದಾವೆ. ಆ ಸಿಂಬಲ್ ಅನ್ನು ನೋಡ್ತಿದ್ದಂತೆ ಅದು ಯೂರೋನ, ರೂಬೆಲ್ಲ ಅಥವಾ ಯುವಾನ ಎಲ್ಲ ಗೊತ್ತಾಗತ್ತೆ. ಹಾಗೆ ಭಾರತದ ರೂಪಾಯಿಗೂ ಕೂಡ ಒಂದು ಸಿಂಬಲ್ ಇರಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಇಡೀ ದೇಶದ ಜನರಿಗೆ ಒಂದು ಕರೆ ಕೊಡಲಾಗತ್ತೆ, ಈ ಕಾಂಪಿಟೇಷನ್ ನಲ್ಲಿ ಭಾಗಿಯಾಗಿ ಮುಕ್ತವಾಗಿ ನೀವು ಕೂಡ ನಮ್ಮ ರೂಪಾಯಿಗೆ ಒಂದು ಸಿಂಬಲ್ ಕೊಡಿ ಅಂತ. ಅಂದ್ರೆ ಈಗ RS ಅಂತ ಏನು ಬರಿತಾ ಇದ್ವಿ, ಅದರ ಬದಲಾಗಿ ಒಂದು ಸಿಂಬಲ್ ಅನ್ನು ಕೊಡಿ ಅಂತ ಕೇಳಲಾಗತ್ತೆ. ಆ ಕಾಂಪಿಟೇಷನ್ ನಲ್ಲಿ ಅನೇಕರು ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಉದಯ್ ಕುಮಾರ್ ಅನ್ನುವಂಥವರು ಕೊಟ್ಟಂತಹ ರುಪಿ ಸಿಂಬಲ್ ಏನಿದೆ ಅದು ಸೆಲೆಕ್ಟ್ ಆಗುತ್ತೆ. ಈ ಉದಯ್ ಕುಮಾರ್ ಇದ್ದಾರಲ್ಲ, ಇವರು ತಮಿಳುನಾಡು ಮೂಲದವರು. ಒಬ್ಬ ತಮಿಳಿಗ ಕೊಟ್ಟಂತಹ ಸಿಂಬಲ್ ಅನ್ನ ಕೇಂದ್ರ ಸರ್ಕಾರ ಒಪ್ಕೊಳ್ಳುತ್ತೆ, ಅದು ಇಡೀ ದೇಶದಲ್ಲಿ ಜಾರಿಗೆ ಬರುತ್ತೆ. ಇವತ್ತು ನಾವೇನು ಬಳಸ್ತಾ ಇದೀವಲ್ಲ, ಆ ರುಪಿ ಸಿಂಬಲ್ ದೇವನಾಗರಿ ಮತ್ತು ಲ್ಯಾಟಿನ್ ಭಾಷೆಯ ಮಿಶ್ರಣವಾಗಿರುತ್ತೆ. ಕೇಂದ್ರ ಸರ್ಕಾರ ಇದನ್ನು ಒಪ್ಕೊಳ್ಳುತ್ತೆ.
ಯಾವಾಗ ಉದಯ್ ಕುಮಾರ್ ಕೊಟ್ಟಂತಹ ಸಿಂಬಲ್ ಅಕ್ಸೆಪ್ಟ್ ಆಗುತ್ತೋ ಆಗ ತಮಿಳುನಾಡಿನಲ್ಲಿದ್ದಂತಹ ಸರ್ಕಾರ DMKಯ ಸರ್ಕಾರ. ಕರುಣಾನಿಧಿ ಮುಖ್ಯಮಂತ್ರಿ ಆಗಿರ್ತಾರೆ. ಇದೇ MK ಸ್ಟಾಲಿನ್ ಅವರ ಅಪ್ಪ. ಆ ಸಂದರ್ಭದಲ್ಲಿ ಕರುಣಾನಿಧಿ ಉದಯ್ ಕುಮಾರ್ ಅವರನ್ನ ಕರೆಸ್ಬಿಟ್ಟು ಸನ್ಮಾನ ಮಾಡ್ತಾರೆ. ನೀವೊಬ್ಬ ತಮಿಳಿಗನಾಗಿ ಇಡೀ ದೇಶಕ್ಕೆ ರೂಪಿ ಸಿಂಬಲ್ ಅನ್ನು ಕೊಟ್ಟಿದ್ದೀರಿ, ಇದು ತಮಿಳಿಗರಿಗೆ ಹೆಮ್ಮೆಯ ವಿಚಾರ, ನಾವೆಲ್ಲ ಖುಷಿ ಪಡ್ತಾ ಇದ್ದೀವಿ ಅಂತ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಆ ಉದಯ್ ಕುಮಾರ್ DMKಯ ಮಾಜಿ MLAಯ ಪುತ್ರ. 2010ರಲ್ಲಿ ಕರುಣಾನಿಧಿ ಆ ಉದಯ್ ಕುಮಾರ್ ಕೊಟ್ಟಂತಹ ಸಿಂಬಲ್ ಅನ್ನು ಒಪ್ಕೊಂಡಿದ್ರು, ಅವರಿಗೆ ಸನ್ಮಾನ ಮಾಡಿದ್ರು. ಅದಾಗಿ 15 ವರ್ಷಗಳ ನಂತರ ಅದೇ ಕರುಣಾನಿಧಿಯ ಪುತ್ರ MK ಸ್ಟಾಲಿನ್ ಈಗ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಅವರಿಗೆ ಅನಿಸ್ತಾ ಇದೆ ಆ ಸಿಂಬಲ್ ನಮ್ಮ ತಮಿಳಿನ ವಿರುದ್ಧವಾಗಿದೆ, ನಾವು ಅದನ್ನ ಬಳಸಬಾರ್ದು, ನಾವು ತಮಿಳು ಸಿಂಬಲ್ ಅನ್ನ ಬಳಸಬೇಕು ಅಂತ MK ಸ್ಟಾಲಿನ್ಗೆ ಅನಿಸ್ತಾ ಇದೆ. ಇದನ್ನೇ ಈಗ ಅಣ್ಣಾಮಲೈಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮದೇ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಜಾರಿಗೆ ತಂದಿದ್ದು, ನಿಮ್ಮ ಅಪ್ಪನೇ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ, ಒಬ್ಬ ತಮಿಳಿಗ ಕೊಟ್ಟಂತಹ ಸಿಂಬಲ್. ಆಗ ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ನೀವು ಆವಾಗ ಸನ್ಮಾನ ಮಾಡಿ ಸಂಭ್ರಮಿಸಿದ್ರಿ, ಇದು ನಮ್ಮ ಸಾಧನೆ ಅಂತ ಹೇಳ್ಕೊಂಡಿದ್ರಿ. ಈಗ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇದೇನು ನರೇಂದ್ರ ಮೋದಿ ತಂದಂತಹ ಸಿಂಬಲ್ಲ, ಅಥವಾ ಈ ದೇಶದ ಯಾವುದೋ ಹಿಂದಿ ವಾಲ ಕೊಟ್ಟಂತಹ ಸಿಂಬಲ್ಲ, ಒಬ್ಬ ತಮಿಳಿಗ ಕೊಟ್ಟಂತಹ ಸಿಂಬಲ್. ಹೀಗಾಗಿ ಇದು ತಮಿಳಿಗರಿಗೆ ಹೆಮ್ಮೆಯ ವಿಚಾರವೇ ಹೊರತು ತಮಿಳಿಗರ ವಿರುದ್ಧವಾಗಿಲ್ಲ. ಹೀಗಂತ ಅಣ್ಣಾಮಲೈ ಗಂಭೀರ ಸ್ವರೂಪದ ಪ್ರಶ್ನೆಯನ್ನ ರೈಸ್ ಮಾಡಿದ್ದಾರೆ. ಇದಕ್ಕೆ ಮಿತ್ರರೇ, ತಮಿಳುನಾಡಿನ DMK ಸರ್ಕಾರದ ಬಳಿಯಲ್ಲಿ ಯಾವುದೇ ಉತ್ತರ ಇಲ್ಲ. ತಮಿಳುನಾಡಿನ BJPಯ ಇನ್ನೂ ಕೆಲ ನಾಯಕರು ಏನು ಕೇಳ್ತಾ ಇದ್ದಾರೆ ಅಂತಂದ್ರೆ, ಈಗ MK ಸ್ಟಾಲಿನ್ ಅವರ ಹೆಸರು ಎಲ್ಲಿಂದ ಬಂದಿದ್ದು? ಸ್ಟಾಲಿನ್ ಹೆಸರಿನ ಮೂಲ ಏನು? ಅದೇನು ತಮಿಳು ಕವಿಯ ಹೆಸರಾ? ಈ ಹಿಂದೆ ಸ್ಟಾಲಿನ್ ಅನ್ನುವಂತ ತಮಿಳಿನ ಜ್ಞಾನಪೀಠ ಪುರಸ್ಕೃತ ಒಬ್ಬ ಕವಿ ಇದ್ದ, ಆತನ ಹೆಸರನ್ನ ಕರುಣಾನಿಧಿ ಅವರು ತನ್ನ ಪುತ್ರನಿಗೆ ಇಟ್ಟಿದ್ದಾರೆ ಅಂತ ಏನಾರು ಇದೆಯಾ? ಹಾಗೇನಿಲ್ಲ ತಾನೆ. ಜೋಸೆಫ್ ಸ್ಟಾಲಿನ್ ಸೋವಿಯತ್ ರಷ್ಯಾದ ಒಬ್ಬ ಸರ್ವಾಧಿಕಾರಿ, ಅನೇಕ ಜೀವಗಳನ್ನು ತೆಗೆದಂತಹ ಒಬ್ಬ ಕ್ರೂರಿ. ಅಂತಹ ಜೋಸೆಫ್ ಸ್ಟಾಲಿನ್ನ ಹೆಸರನ್ನ ಕರುಣಾನಿಧಿ ತನ್ನ ಪುತ್ರನಿಗೆ ಇಟ್ಟಿದ್ದಾರೆ. ಇದು ತಮಿಳು ಅಸ್ಮಿತೆಗೆ ವಿರುದ್ಧವಾಗಿಲ್ವಾ? ಈಗೇನಾದ್ರೂ ಸ್ಟಾಲಿನ್ ತನ್ನ ಹೆಸರನ್ನ ಬದಲಾಯಿಸ್ಕೊಳ್ತಾರಾ? ಮುರುಗನ್, ಇಳವನ್ ಏನಾದ್ರೂ ತಮಿಳು ಮೂಲದ ಹೆಸರನ್ನ ಇಟ್ಕೊಳ್ತಾರಾ? ಹೀಗಂತ ಬಿಜೆಪಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೂ ಸಹ DMK ನಾಯಕರ ಬಳಿಯಲ್ಲಿ ಯಾವುದೇ ಉತ್ತರ ಇಲ್ಲ. ಉತ್ತರ ಕೊಡೋದಕ್ಕಾದ್ರೂ ಹೇಗೆ ಸಾಧ್ಯ? ಅದಕ್ಕೆ ಅಣ್ಣಾಮಲೈ ಹೇಳ್ತಾ ಇದ್ದಾರೆ, ತಮಿಳುನಾಡಿನಲ್ಲಿ ED ನಿರಂತರವಾಗಿ ರೈಡ್ ಮಾಡ್ತಾ ಇದೆ. ಈ DMK ಸರ್ಕಾರದ ಅನೇಕ ಭ್ರಷ್ಟಾಚಾರ ಪ್ರಕರಣಗಳು ನಿರಂತರವಾಗಿ ಹೊರಗೆ ಬರ್ತಾ ಇದೆ. ಈಗಾಗಲೇ ಸಿಕ್ಕಂತಹ ಮಾಹಿತಿಯ ಪ್ರಕಾರ 1,000 ಕೋಟಿಯ ಕಿಕ್ ಬ್ಯಾಕ್ ಹಗರಣ ಹೊರಗೆ ಬರೋದಕ್ಕಿದೆ. ಈ ಸುದ್ದಿ ಜನರಿಗೆ ರೀಚ್ ಆಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ DMK ಸರ್ಕಾರ ಜನರ ಅಟೆನ್ಷನ್ ಡೈವರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಅನಗತ್ಯವಾಗಿ ರೂಪಿ ಸಿಂಬಲ್ ಅನ್ನು ತೆಗೆದಿರುವಂತಹದ್ದು, ಹೊಸದಾಗಿ ತಮಿಳು ಸಿಂಬಲ್ ಅನ್ನು ಹಾಕಿರುವಂತಹದ್ದು, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವೇ ಹೊರತು ಇದರಲ್ಲಿ ತಮಿಳಿಗರ ಅಸ್ಮಿತೆ ಏನೂ ಕೂಡ ಇಲ್ಲ. ಈಗ DMKಯ ಸ್ಟಾಲಿನ್ ಹೇಳ್ತಾ ಇದ್ದಾರೆ, ಇದರಿಂದ ಸಮಸ್ತ ತಮಿಳಿಗರಿಗೆ ಲಾಭ ಆಗತ್ತೆ ಅಂತ. ಸಿಂಬಲ್ ರಿಮೂವ್ ಮಾಡೋದ್ರಿಂದ ಯಾರಿಗೆ ಲಾಭ ಆಗೋದಕ್ಕೆ ಸಾಧ್ಯ? ಇವತ್ತು ತಮಿಳುನಾಡು 9,50,000 ಕೋಟಿಯಷ್ಟು ಸಾಲವನ್ನು ಹೊಂದಿದೆ. ಈ ರೂಪಿ ಸಿಂಬಲ್ ಅನ್ನು ತೆಗೆದ ತಕ್ಷಣ ಆ ಸಾಲ ಎಲ್ಲ ವ್ಯಾನಿಷ್ ಆಗಿ ಹೋಗುತ್ತಾ, ಅಂದ್ರೆ ಮಾಯ ಆಗಿ ಹೋಗುತ್ತಾ ಅಂತ ಅಣ್ಣಾಮಲೈ ಅವರು ಪ್ರಶ್ನೆ ಕೇಳಿದ್ದಾರೆ. ಯಾಕೆ DMK ಹೀಗೆ ಮಾಡ್ತಾ ಇದೆ ಕೇಳಿದ್ರೆ, ಮಿತ್ರರೇ, 2026ರಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ DMKಗೆ ಅನಿಸೋದಕ್ಕೆ ಶುರುವಾಗಿದೆ. ಸದ್ಯದ ಚಿತ್ರಣವನ್ನು ನೋಡಿದ್ರೆ ಮುಂದಿನ ವರ್ಷದ ಚುನಾವಣೆಯಲ್ಲಿ BJP ಸಾಕಷ್ಟು ಎಫರ್ಟ್ ಹಾಕುತ್ತೆ. BJPಯನ್ನು ಗೆಲ್ಲುತ್ತೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡ್ತಾ ಇಲ್ಲ. ತಮಿಳುನಾಡಿನಲ್ಲಿ BJPಗೆ ಅಂತಹ ದೊಡ್ಡ ವೋಟ್ ಬೇಸ್ ಇಲ್ಲ. ಒಂದು ವೇಳೆ BJP ಸಾಕಷ್ಟು ಎಫರ್ಟ್ ಹಾಕಿದ್ದೆ ಆದರೆ ಅವರು ಒಂದಷ್ಟು ಸೀಟ್ಗಳನ್ನು ಗೆಲ್ತಾರೆ. BJP ಒಂದು 20-30 ಸೀಟ್ ಗೆದ್ದರೂ ಕೂಡ ತಮಿಳುನಾಡು ರಾಜಕಾರಣದಲ್ಲಿ ಬೇರು ಬಿಡುತ್ತೆ. BJPಯ ಸಿದ್ಧಾಂತಗಳೇನು? ರಾಷ್ಟ್ರೀಯವಾದಿ ಸಿದ್ಧಾಂತಗಳು, ಹಿಂದುತ್ವದ ಸಿದ್ಧಾಂತಗಳು. ಒಂದು ವೇಳೆ ಜನರೇನಾದರೂ ಅದರ ಪರವಾಗಿ ವಾಲಿದ್ದೆ ಆದರೆ ಈ DMK ಇಷ್ಟು ವರ್ಷಗಳ ಕಾಲ ಏನು ರಾಜಕಾರಣ ಮಾಡ್ಕೊಂಡು ಬಂದಿದೆಯಲ್ಲ, ದ್ರಾವಿಡ ರಾಜಕೀಯ, ದೇಶ ಎಲ್ಲ ನಂತರ ಮೊದಲು ತಮಿಳಿಗರೇ ಸಾರ್ವಭೌಮರು, ಈ ಒಂದು ಭಾವನೆಯನ್ನು ಜನರಲ್ಲಿ ಬಿಲ್ಡ್ ಮಾಡುವಂತಹ ಪ್ರಯತ್ನ ಮಾಡಿದೆಯಲ್ಲ, ಇದೆಲ್ಲದಕ್ಕೂ ಕೂಡ ಹಿನ್ನಡೆ ಆಗತ್ತೆ. ಹೀಗಾಗಿ BJP ಇಲ್ಲಿ ಬೇರೂರೋದಕ್ಕೆ ಬಿಡಬಾರದು ಅಂತೇಳಿ DMK ಒಂದು ಪ್ರಯತ್ನವನ್ನು ಆರಂಭಿಸಿದೆ. ಹೀಗಾಗಿಯೇ ಹಿಂದಿ ಹೇರಿಕೆ ಎನ್ನುವಂತಹ ವಿಚಾರವನ್ನ ಜಾಸ್ತಿ ಮುನ್ನೆಲೆಗೆ ತರ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಈ ರೂಪಿ ಸಿಂಬಲ್ ಅನ್ನು ತೆಗೆದಿರುವಂತಹದ್ದು, ತಮಿಳು ಸಿಂಬಲ್ ಅನ್ನು ಹಾಕಿರುವಂತಹದ್ದು, ಜೊತೆಗೆ ಕ್ಷೇತ್ರ ಮರುವಿಂಗಡಣೆ ವಿಚಾರವಾಗಿಯೂ ಕೂಡ DMK ಧ್ವನಿ ಎತ್ತುತ್ತಾ ಇದೆ. ಅಂದ್ರೆ ಈ ವಿಚಾರವಾಗಿ ರಾಜಕೀಯ ಮಾಡಿದ್ದೇ ಆದರೆ BJP ತಮಿಳಿಗರ ವಿರೋಧವಾಗಿದೆ, ಇಂತಹ BJPಗೆ ತಮಿಳುನಾಡಿನಲ್ಲಿ ನೆಲೆ ಕೊಡಬಾರದು, ಹೀಗಂತ ಬಿಂಬಿಸಿದೆ ಆದರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಲಾಭ ಆಗುತ್ತೆ ಎನ್ನುವಂಥದ್ದು ಸ್ಟಾಲಿನ್ ಅವರ ಉದ್ದೇಶ, ಅವರ ಇಡೀ DMK ಪಕ್ಷದ ಪ್ರಯತ್ನ. ಆದರೆ ಅಣ್ಣಾಮಲೈ ಕೇಳ್ತಿರುವಂತಹ ವ್ಯಾಲಿಡ್ ಪ್ರಶ್ನೆಗಳಿಗೆ DMK ಬಳಿಯಲ್ಲಾಗಲಿ, DMK ನಾಯಕರ ಬಳಿಯಲ್ಲಾಗಲಿ ಯಾವುದೇ ಉತ್ತರ ಇಲ್ಲ. ಇವತ್ತು ಮಿತ್ರರೇ, ತಮಿಳುನಾಡು ರಾಜಕಾರಣವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ DMK ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಸಾಕಷ್ಟಿದೆ. DMK ಸರ್ಕಾರದಲ್ಲೇ ಸಾಕಷ್ಟು ಅಪಸ್ವರಗಳಿದ್ದಾವೆ. DMK ಮಂತ್ರಿಗಳಾಗ್ಲಿ, MLAಗಳಾಗ್ಲಿ ಅಷ್ಟು ಖುಷಿಯಾಗಿಲ್ಲ. ಸ್ಟಾಲಿನ್ ಕೂಡ ವಿಪರೀತವಾದಂತಹ ಕುಟುಂಬ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಈಗ ತಾನೇ ಗೆದ್ದಂತಹ ಎಳಸು ಉದಯನಿಧಿ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಈ ಹಿಂದೆ ಕರುಣಾನಿಧಿಗೆ ಸೆಲ್ಯೂಟ್ ಹೊಡಿತಾ ಇದ್ವಿ, ಈಗ ಸ್ಟಾಲಿನ್ಗೆ ಸೆಲ್ಯೂಟ್ ಹೊಡಿತಾ ಇದೀವಿ. ಮುಂದೆ ಉದಯನಿಧಿಗೆ ಸೆಲ್ಯೂಟ್ ಹೊಡ್ಕೊಂಡು ಅವರೆದುರುಗಡೆ ತಲೆ ಬಗ್ಗಿಸಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗಂತ DMKಯ ನಾಯಕರೇ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇದು ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಇನ್ನೊಂದು ಕಡೆ AIA
ಕಡೆಯ DMK ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ಅವರಿಗೇನು ದೊಡ್ಡ ಸ್ಟ್ರೆಂತ್ ಇಲ್ಲ. TVK ಪಕ್ಷ ಸ್ವಲ್ಪ ಎಮರ್ಜ್ ಆಗ್ತಾ ಇದೆ. ಅಂದ್ರೆ ವಿಜಯ್ ದಳಪತಿ ಅವರ ಪಕ್ಷ ಏನಿದೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ. ನಾಳೆ ದಿನ ಬಿಜೆಪಿಯೂ ಸ್ಟ್ರಾಂಗ್ ಆಗಿ ಇನ್ನೊಂದು ಕಡೆ TVKಯೂ ಕೂಡ ಚುನಾವಣೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ವೋಟ್ ಶೇರ್ ಅನ್ನು ಪಡೆದುಕೊಂಡಿದ್ದೆ ಆದ್ರೆ DMKಗೆ ನಷ್ಟ ಆಗುತ್ತೆ. DMK ಅಧಿಕಾರಕ್ಕೆ ಬರುವಂತಹದ್ದು ಕಷ್ಟ ಆಗುತ್ತೆ ಅಂತೇಳಿ MK ಸ್ಟಾಲಿನ್ಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಚುನಾವಣೆಗೆ ಇನ್ನೂ 1 ವರ್ಷ ಇರುವಾಗಲೇ ಅವರು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅಭಿಯಾನವನ್ನು ಆರಂಭಿಸಿದ್ದಾರೆ. ಈಗೇನು ಇವರು ತ್ರಿಭಾಷಾ ಸೂತ್ರದ ವಿರುದ್ಧ ನಮ್ಮ ಯುದ್ಧ ಅಂತ ಘೋಷಣೆ ಮಾಡಿದಾರಲ್ಲ, ನಿಮಗೆ ನೆನಪಿರಲಿ ಮಿತ್ರರೇ, ತಮಿಳುನಾಡಿನಲ್ಲಿ ಇವತ್ತಿಗೂ ಸಹ ಅಲ್ಲಿನ ಪ್ರೈವೇಟ್ ಸ್ಕೂಲ್ಗಳಲ್ಲಿ 3 ಭಾಷೆಯನ್ನು ಬೋಧಿಸಲಾಗ್ತಾ ಇದೆ. ಈ DMK ಪಕ್ಷದ ನಾಯಕರೇ ನಡೆಸ್ತಾ ಇರುವಂತಹ ಪ್ರೈವೇಟ್ ಸ್ಕೂಲ್ನಲ್ಲೂ ಕೂಡ ಹಿಂದಿ ಭಾಷೆಯನ್ನೇ ಬೋಧಿಸಲಾಗ್ತಾ ಇದೆ. ತಮಿಳಿಗರ ವಿರೋಧ ಇರುವಂತಹದ್ದು ಹಿಂದಿ ಹೇರಿಕೆಯ ವಿರುದ್ಧ, ಹಿಂದಿಯ ವಿರುದ್ಧ ಅಲ್ಲ. ನಿಮಗೆ ನೆನಪಿರಲಿ 1965ರಲ್ಲಿ ಹಿಂದಿಯನ್ನು ಕಡ್ಡಾಯಗೊಳಿಸಿ ಆಗಿನ ಕೇಂದ್ರ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ. ಅದರ ವಿರುದ್ಧವಾಗಿ ತಮಿಳಿಗರು ಧ್ವನಿ ಎತ್ತಿದ್ರು, ನಾವು ಕಡ್ಡಾಯವಾಗಿ ಹಿಂದಿಯನ್ನು ಓದೋದಿಲ್ಲ ಅಂತ. ಈಗಲೂ ಕೂಡ ನೀವು ಆಪ್ಷನ್ ಆಗಿ ಹಿಂದಿಯನ್ನು ಬೋಧಿಸಿದ್ದೆ ಆದ್ರೆ ಅಥವಾ ಭಾರತದ ಇನ್ಯಾವುದೇ ಭಾಷೆಯನ್ನು ಆಪ್ಷನ್ ಆಗಿ ಕೊಟ್ಟಿದ್ದೆ ಆದ್ರೆ ತಮಿಳಿಗರು ಅದನ್ನು ವಿರೋಧ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆಪ್ಷನ್ ಇರುತ್ತೆ, ನಿಮಗೆ ಇಷ್ಟ ಇದ್ದವರು ಓದಬಹುದು, ಇಲ್ಲದೆ ಇದ್ರೆ ಬಿಡಬಹುದು. ಅದು ಅವರವರ ವೈಯಕ್ತಿಕ ವಿಚಾರ. ಆದ್ರೆ ಇದನ್ನೇ DMK ಸರ್ಕಾರ ಮಾತ್ರ ಹಿಂದಿ ಹೇರಿಕೆ ಅಂತ ಹೇಳಿ ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡಿದೆ. ಮಿತ್ರರೇ, ಈ ಎಲ್ಲ ರಾಜಕಾರಣದ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ